ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ಥಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಎಳೆಯ ಹಲಸಿನಕಾಯಿ ಅಥವಾ ಗುಜ್ಜೆಯಿಂದ ಒಂದು ಉಪ್ಕರಿ ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಅದನ್ನು ಇದರ ಗುಜ್ಜೆ ಸಲಾಡ್ ಅಂತ ಕೂಡ ಇದನ್ನು ಹೇಳ್ಬೋದು. ಇದರಲ್ಲಿ ಗುಜ್ಜೆ ಮಾತ್ರ ಬೇಯಿಸಿರೋದು, ಉಳಿದದೆಲ್ಲವನ್ನು ನಾವು ಹಸಿ ಹಾಕ್ತಾ ಇದ್ದೇವೆ. ಹಾಗಾಗಿ ನಾನು ಇದನ್ನು ಗುಜ್ಜೆ ಉಪ್ಕರಿ ಅಂತೇಳಿ ಕರಿತಾ ಇದ್ದೇನೆ. ನೀವು ಗುಜ್ಜೆ ಸಲಾಡ್ ಅಂತ ಬೇಕಾದರೂ ಕೂಡ ಅದನ್ನು ಕರಿಬೋದು. ಈಗ ಇದಕ್ಕೆ ಎಂತ ಎಲ್ಲ ಬೇಕು ಅಂತೇಳಿ ನೋಡುವ. ಮೊದಲಿಗೆ ಒಂದು ಗುಜ್ಜೆಯನ್ನು ಕೊಯ್ದುಕೊಂಡು ಬರ್ತಾ ಇದ್ದೇನೆ. ಗುಜ್ಜೆ ಅಂದರೆ ಎಳೆಯ ಹಲಸಿನಕಾಯಿಗೆ ನಾವು ಗುಜ್ಜೆ ಅಂತೇಳಿ ಹೇಳ್ತೇವೆ. ಇದಕ್ಕೆ ಮಾತ್ರ ಬಲ್ತ ಗುಜ್ಜೆ ಆಗೋದಿಲ್ಲ, ಅಂದರೆ ಬಲ್ತ ಹಲಸಿನಕಾಯಿ ಆಗೋದಿಲ್ಲ. ತುಂಬ ಎಳೆಯದಿರುವ ಹಲಸಿನಕಾಯಿ ಆಗಬೇಕು. ಈಗ ಎಲ್ಲ ಕಡೆ ಕೂಡ ಎಳೆಯ ಹಲಸಿನಕಾಯಿಗಳು ಸಿಗ್ತಾ ಇದೆ. ಒಳಗಡೆ ಅದರ ತೊಳೆ ಗಟ್ಟಿಯಾಯಿತು ಅಂತಾದರೆ ಇದನ್ನು ಈ ಒಂದು ರೆಸಿಪಿ ಮಾಡಲಿಕ್ಕೆ ಆಗೋದಿಲ್ಲ. ಬೇರೆಲ್ಲ ಮಾಡ್ಬೋದು ನೀವು. ಈ ರೆಸಿಪಿಗೆ ತುಂಬ ಎಳೆಯದಾದ ಹಲಸಿನಕಾಯಿಯೇ ಬೇಕು. ಇದೆಲ್ಲ ನೋಡಿ, ಇದು ದೊಡ್ಡ ಉಂಟು, ಹಾಗಾಗಿ ಇದು ಯಾವುದು ಆಗೋದಿಲ್ಲ ನನಗೆ. ತುಂಬ ಸಣ್ಣದಿರುವಂಥ ಒಂದು ಹಲಸಿನಕಾಯಿಯನ್ನು ಕೊಯ್ದುಕೊಂಡು ಬರ್ತಾ ಇದ್ದೇನೆ. ಇದನ್ನೀಗ ಚೆನ್ನಾಗಿ ತೊಳ್ಕೊಂಡು ನಂತರ ಇದನ್ನು ಹೊರಗಿನ ಸಿಪ್ಪೆಯನ್ನು ಮಾತ್ರ ತೆಗೆದುಕೊಳ್ಬೇಕು. ಹೊರಗಿನ ಸಿಪ್ಪೆಯನ್ನು ತೆಗೆದ್ರೆ ಸಾಕಾಗ್ತದೆ. ಒಳಗೆ ಇದು ತುಂಬ ಎಳೆಯದಾದ ಕಾರಣ ಒಳಗಿನ ಗೂಂಜನ್ನು ತೆಗಿಬೇಕು ಅಂತಿಲ್ಲ, ಅಥವಾ ಒಳಗಿನ ದಂಡನ್ನು ತೆಗಿಬೇಕು ಅಂತಿಲ್ಲ. ಹೊರಗಿನ ಸಿಪ್ಪೆಯನ್ನು ಮಾತ್ರ ತೆಗೆದುಕೊಂಡು ಅದನ್ನು ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ತುಂಬ ಸಣ್ಣದಾಗಿ ಏನು ಬೇಡ. ನಾವು ಇದನ್ನು ಕುಕ್ಕರಲ್ಲಿ ಪೂರ್ತಿಯಾಗಿ ಬೇಯಿಸಲಿಕ್ಕಿರುವ ಕಾರಣ ನಿಮಗೆ ಎಷ್ಟು ಸಣ್ಣ ಆಗ್ತದೆ ಅಷ್ಟು ಸಣ್ಣಕ್ಕೆ ಕಟ್ ಮಾಡಿಕೊಂಡ್ರೆ ಸಾಕು. ನಾನಿಲ್ಲಿ 1 ಇಂಚು ಸ್ಕ್ವೇರಿನ ಹೋಳುಗಳನ್ನಾಗಿ ಮಾಡಿಕೊಂಡಿದ್ದೇನೆ. ಅದನ್ನು ಕುಕ್ಕರ್ ಪಾತ್ರೆಗೆ ಹಾಕ್ಕೊಂಡು ಎಲ್ಲವನ್ನು ಕೂಡ ಬೇಯಿಸ್ಕೊಳ್ತೇನೆ. ಇದನ್ನು ನೋಡಿ, ಚೆನ್ನಾಗಿ ಪುನಃ ತೊಳ್ಕೊಳ್ಬೇಕು ನೀರಿಗೆ ಹಾಕಿ, ಇಲ್ಲದಿದ್ದರೆ ಅದು ಕಪ್ಪಾಗ್ತದೆ. ಕಟ್ ಮಾಡಿದ ಹಾಗೆ ಅದನ್ನು ನೀರಿಗೆ ಹಾಕ್ಕೊಳ್ಬೇಕು ಹಲಸಿನಕಾಯಿಯನ್ನು ಯಾವಾಗಲೂ ಕೂಡ, ಇಲ್ಲದಿದ್ದರೆ ಅದು ಕಲರ್ ಚೇಂಜ್ ಆಗ್ತದೆ. ಅದರ ಹೊರಗಡೆ ಒಂದು ಒಗರಿನ ಅಂಶ ಅಥವಾ ಅಂಟಿನ ಅಂಶ ಇರ್ತದೆ, ಅದರಿಂದಾಗಿ ಕಲರ್ ಚೇಂಜ್ ಆಗ್ತದೆ. ಈಗ ನೋಡಿ, ಕುದೀತಾ ಇರುವ ನೀರಿಗೆ ಈ ಗುಜ್ಜೆಯ ಹೋಳುಗಳನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಇವತ್ತು ಅರ್ಧದ್ದು ಮಾತ್ರ ಮಾಡಿದ್ದು. ನಾವು 4 ಜನಕ್ಕೆ ಬಡಿಸುವಷ್ಟು ಮಾತ್ರ ಇದೆ ಅದರಲ್ಲಿ. ಅಷ್ಟು ಜನಕ್ಕೆ ನಾನೊಂದು ಸಣ್ಣ ಅರ್ಧ ಹಲಸಿನಕಾಯಿ ಹಾಕ್ಕೊಂಡಿದ್ದೇನೆ. ತುಂಬ ತಿನ್ನುವವರು ಅಂತಾದರೆ ಇಡೀ ಹಲಸಿನಕಾಯಿ ಹಾಕ್ಕೊಳ್ಬೋದು. ಅದೀಗ ವಿಸಿಲಾಗುವಷ್ಟೊತ್ತಿಗೆ ನಾವು ಉಳಿದ ಸಾಮಗ್ರಿಗಳನ್ನು ರೆಡಿ ಮಾಡಿಕೊಳ್ಳುವ. ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಸಾಧಾರಣ ಒಂದು 3/4 ಕಪ್ಪಷ್ಟು ತೆಂಗಿನಕಾಯಿ ತುರಿಬೇಕು ಅದಕ್ಕೆ. ಆಮೇಲೆ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣನ್ನು ಪಲ್ಪ್ ತೆಗೆದಿಟ್ಕೊಂಡಿದ್ದೇನೆ. 1 ಟೀ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ. ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸು, 1/4 ಟೀ ಸ್ಪೂನಷ್ಟು ಅರಶಿನ ಹುಡಿ, ಹಾಗೆಯೇ 1/4 ಟೀ ಸ್ಪೂನಷ್ಟು ಮೆಣಸಿನ ಹುಡಿ. ರುಚಿಗೆ ನಿಮಗೆ ಕಾಯಿ ಹಾಗೂ ಹಲಸಿನಕಾಯಿ ಸೇರಿಸ್ಕೊಂಡು ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಇದನ್ನೀಗ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಎಷ್ಟು ಚೆನ್ನಾಗಿ ಆಗ್ತದೆ ಅಷ್ಟು ಚೆನ್ನಾಗಿ, ಅಂದರೆ ಮಸಾಲೆಗಳೆಲ್ಲ ಅದು ಸರಿಯಾಗಿ ಮಿಕ್ಸ್ ಆಗಬೇಕು. ಈಗ ನೋಡಿ, ಇಲ್ಲಿ ಗುಜ್ಜೆ ಬೆಂದು ರೆಡಿಯಾಗಿದೆ. ಇದನ್ನು ಈಗ ಒಂದು ಬೌಲಿಗೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ. ಕೈಯಲ್ಲಿ ಆದರೂ ಓಕೆ, ಸ್ಮ್ಯಾಶರಿಂದಾದರೂ ಓಕೆ, ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಅದು ಇಂಪಾರ್ಟೆಂಟು. ಇದನ್ನು ಈಗ ನೋಡಿ, ಇದೀಗ ರೆಡಿ ಆಯಿತು. ಎಲ್ಲ ಕೂಡ ಒಂದಮೇಲೆ ಹಾಕಿದರೆ ಅದು ಸ್ಮ್ಯಾಶ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಕೈಯಲ್ಲಿ ಮಾಡಲಿಕ್ಕೆ ಬಿಸಿ ಉಂಟದು, ಹಾಗಾಗಿ ನಾನು ಆಲೂಗಡ್ಡೆ ಸ್ಮ್ಯಾಶ್ ಮಾಡುವಂತಹ ಒಂದು ಸಾಮಗ್ರಿ ಇರ್ತದಲ್ಲ, ಅದರಿಂದ ಸ್ಮ್ಯಾಶ್ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಗುಜ್ಜೆ ಅಳತೆ ನೋಡಿ, ಜಾಸ್ತಿ ಬೆಳೆದಿರಬಾರ್ದು, ಹಾಗೆಯೇ ತುಂಬ ಎಳೆಯದಾದಷ್ಟು ಒಳ್ಳೆಯದಾಗ್ತದೆ ಇದು. ಇದಕ್ಕೊಂದು ಸಾಸಿವೆ, ಕರಿಬೇವು ಹಾಗೂ ಮೆಣಸು ಹಾಕಿ ಒಂದು ಒಗ್ಗರಣೆ ಹಾಕ್ಕೊಂಡೆ. ಈಗ ನಾವು ಮಿಕ್ಸ್ ಮಾಡಿದಂಥ ಮಸಾಲೆಯನ್ನು ಅದಕ್ಕೆ ಸೇರಿಸ್ಕೊಳ್ಳುವ. ಅದನ್ನು ಸೇರಿಸ್ಕೊಂಡು, ಹಲಸಿನಕಾಯಿ ಬಿಸಿ ಉಂಟು, ಕೈಯಲ್ಲಿ ಮಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಇದನ್ನು, ಹಾಗಾಗಿ ನಾನು ಸೌಟಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಹಲಸಿನಕಾಯಿ ತಣ್ಣಗಾಗಿದೆ ಅಂತಾದರೆ ನೀವು ಕೈಯಲ್ಲೇ ಅದನ್ನು ಮಿಕ್ಸ್ ಮಾಡಿಕೊಳ್ಬೋದು. ಈಗ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ಗುಜ್ಜೆ ಉಪ್ಕರಿ ರೆಡಿ ಆಯಿತು. ಇದು ನೋಡಿ, ಈಗ ಇದಕ್ಕೆ ಒಂದು ಚಮಚದಷ್ಟು ಮೇಲಿಂದ ಹಸಿ ಎಣ್ಣೆ ಹಾಕಿದರೆ ತುಂಬ ರುಚಿಯಾಗಿರ್ತದೆ. ರುಚಿಯಾದ ನಮ್ಮ ಗುಜ್ಜೆ ಉಪ್ಕರಿ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.